ಗೀತಾ, ಡೈವರ್ಸ್ಗೆ ಅಪ್ಲೈ ಮಾಡಿಬಿಡಮ್ಮ. ಡೈವರ್ಸ್ ಕೊಟ್ಬಿಡು. ನಿನಗೆ ಇವತ್ತು ಗಂಡು ಬತ್ತೈತೆ. ನಾನು ನಾಳೆನೇ ಫೋನ್ ಮಾಡಿ ಹೇಳಿದ್ದೆ ಆ ಅಣ್ಣಗೆ, ಇವತ್ತು ಕಳಿಸ್ತೀನಿ ಕಣಪ್ಪ ನಮ್ಮ ಇನ್ನೂ ನನ್ನ ಮಗನು ಅಂತ ಹೇಳೈತೆ. ಅದಕ್ಕೇ ಬರ್ತಾರಂತೆ ಇವತ್ತು. ಬಂದಾಗ ಸ್ವಲ್ಪ ಅವ್ರಿಗೆ ನಾನಿದ್ದರೆ ನಾನು ಮಾತಾಡ್ತೀನಿ. ಇಲ್ಲ ಅಂತಂದರೆ ಏನಾನ ನನಗೆ ಕೆಲಸಕ್ಕೆ ಫೋನ್ ಬಂದರೆ ನಾನು ಕೆಲಸಕ್ಕೆ ಹೋಗ್ತೀನಿ. ನೀನು ಈಗ ಸುಮ್ಮನೆ ಈ ಹುಡುಗನ ಮದುವೆ ಆಗೋದು ನೋಡಮ್ಮ. ನಾನು ಅಣ್ಣನ ತೆಗೆ ಕೆಲಸಕ್ಕೆ ಹೋಗ್ತೀನಿ. ಆ ಅಣ್ಣನ ಮಗ ತುಂಬ ಚೆನ್ನಾಗಿದ್ದಾರೆ. ಅವ್ರದ್ದು ಸ್ವಂತಾಗೆ ಓನಾಗೆ ಎಲ್ಲ ಅವರು ಗಾಡಿ ಗಿಡಿ ಎಲ್ಲ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದ್ದಾರೆ ಒಟ್ಟಿನಲ್ಲಿ ಮನೆ ಕಾಡಿಕೆ. ರಮ್ಮಣ್ಣನು ಅವ್ರ ಮಗನೂ ಕಳಿಸ್ತಾರಂತ ಇವತ್ತು. ಇದೆಲ್ಲ ಡೈವರ್ಸಿಂದೆಲ್ಲನ ಹೇಳ್ಬೇಕಾಗಿತ್ತು. ಹಿಂಗೆಲ್ಲ ಆಗೈತೆ ಅಂತ ಹೇಳಿ ಇದ್ದಿದ್ದಂಗೆ ಹೇಳ್ಬೇಕಾಗಿತ್ತು. ಒಳ್ಳೆ ಗಂಡು ಬರ್ತಾ ಇದೆ. ನೀನು ಏನು ಯೋಚನೆ ಮಾಡಬೇಡ. ಇವಾಗ ಅವ್ರ ಸವಾಸನೆ ಬೇಡ. ಅವ್ರಂಥವ್ರು ಅನ್ನೋದು ಗೊತ್ತಾಯ್ತಲ್ಲ. ನೀನು ಇನ್ಮೇಲೆ ನೆಮ್ಮದಿಯಾಗಿರ್ತೀಯ, ಒಳ್ಳೆ ಮನೆ ಸಿಗ್ತಾ ಇದೆಯಾ ಅಂತ ಹುಡ್ಗನ್ ನೋಡಿದ್ದೀನಿ. ಯಾಕಂದರೆ ನಮ್ಮ ಬಾಸ್ ಅವ್ರು ತುಂಬ ಒಳ್ಳೆಯವ್ರು. ನನಗೆ ಅಣ್ಣ ಭಾಳ ದಿನದಿಂದ ಪರಿಚಯ. ಅದಕ್ಕೇ ಅಣ್ಣ ಫೋನ್ ಮಾಡಿದ್ದು ಇವಾಗಿನ ಹೇಳ್ದಂಗೆ ಅಂತ ಹೇಳಿ. ಇವತ್ತು ಬರ್ತಾರೆ. ನೀನೇನು ತಲೆ ಕೆಡಿಸ್ಕೊಬೇಡ. ಡೈವರ್ಸ್ಗೆ ಅಪ್ಲೈ ಮಾಡಿಬಿಡು, ಡೈವರ್ಸ್ ಕೊಟ್ಬಿಡು ಅಷ್ಟೇ. ಯಾತಪ್ಪ ಯಾತ ಹೇಳ್ತಾ ಇದೀಯ? ಡೈವರ್ಸ್ ಕೊಟ್ಬಿಡು. ಒಂದೊಳ್ಳೆ ಹುಡ್ಗನ ನೋಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ, ಅಣ್ಣನ ಮಗ ಒಬ್ಬ ಇದ್ದಾನೆ. ಅದಕ್ಕೆ ಅಣ್ಣಗೆ ಹೇಳಿದ್ದೆ, ಅಣ್ಣನ ತಂಗಿಗೆಲ್ಲ ಮಾತಾಡಿದ್ದೆ. ಅದಕ್ಕೆ ಬಿಡಪ್ಪ ನನ್ನ ಮಗನೇ ಇದೆ, ನನ್ನ ಮಗ್ಗೆ ಕೊಟ್ಟು ಮದುವೆ ಅಣ್ಣನ ತಂಗಿನ ಅಂತೇಳಿ ಹೇಳೈತೆ. ಅದಕ್ಕೆ ಇವತ್ತು ಬರ್ತಾ ಇದ್ದಾರೆ. ಇವತ್ತು ಗಂಡು ಬರ್ತಾ ಐತೆ ನಮ್ಮ ಜೀವಿತಂಗೆ. ಬಿಡಪ್ಪ, ಒಂದೆರಡು ದಿನ ಸುಧಾರ್ಸ ಮಾಡೋಕ್ಕಾಗುತ್ತೆ. ಅಮ್ಮ ಇಲ್ಲಿ ನೋಡಿ, ಹೇಳೋದು ಕೇಳು. ಇವಾಗ ಜೀವಿತನಿಗೆ ನಾವು ಮದುವೆ ಮಾಡೋದ್ರಿಂದ ನನಗೂ ಬೇಗ ಹೆಣ್ಣು ಸಿಗುತ್ತೆ. ಇವಳು ಇಲ್ಲೇ ಇದ್ದರೆ ನನಗೂ ಹೆಣ್ಣು ಕೊಡೋಲ್ಲ. ನೋಡಪ್ಪ ಅವ್ರ ಅಕ್ಕ ಬಂದು ಈ ರೀತಿ ಇದ್ದಾರೆ ಅಂತಂದರೆ ಯಾರು ಹೆಣ್ಣು ಕೊಡ್ತಾರೆ? ಇವಾಗ ಇವಳು ಯಾಕೆ ರಿಜೆಕ್ಟ್ ಮಾಡಿ ಬಂದ್ಲು ಹೇಳು? ಅವ್ರ ಮನೇನ ಅವ್ರ ಅಕ್ಕರ ಸವಾಸ ಬೇಡಪ್ಪ, ಅವ್ರ ಅಕ್ಕರ ಹತ್ರ ಇರೋಕ್ಕಾಗಲ್ಲಪ್ಪ ಅಂತ ಹೇಳಿ ಬಂದು ತಾನೆ. ಹಂಗೇನೆ ಇವಳು ಇಲ್ಲಿದ್ದಾಳೆ ಅಂತಂದ್ರೂ ಅಲ್ಲಿ ಆಮೇಲೆ ಅವ್ರು ಬರೋರು ಆ ರೀತಿ ಯೋಚನೆ ಮಾಡ್ತಾರೆ. ಎಲ್ಲರೂ ಅದೇ ರೀತಿ ಯೋಚನೆ ಮಾಡ್ತಾರೆ. ಇವಳು ಹೆಣ್ಮಕ್ಳು ಇರಬಾರ್ದು ಅಂತ ಯೋಚನೆ ಮಾಡಿಲ್ಲಲ್ಲ, ಹಂಗೆ ಎಲ್ಲರೂ ಹಂಗೆ ಯೋಚನೆ ಮಾಡ್ತಾರಮ್ಮ. ಅದಕ್ಕೋಸ್ಕರ ಈಗ ಒಳ್ಳೆ ಹುಡುಗ, ಭಾಳ ಒಳ್ಳೆ ಹುಡುಗ, ಒಬ್ಬನೇ ಮಗ. ಅವ್ರ ಅಜ್ಜಿನೂ ಅವನು ಬರ್ತಾ ಇದ್ದಾರೆ ಇವತ್ತು. ನನಗೆ ಫೋನ್ ಮಾಡಿ ಹೇಳ್ತಾವ, ಅಣ್ಣ ನಾನಿದ್ದರೆ ಇರ್ತೀನಿ, ಇಲ್ಲ ಅಂತ ಅಂದರೆ ನೀವಾದ್ರೂ ಅವ್ರನ್ನ ಮಾತಾಡಿಸಿ ಕಳಿಸಿ. ಒಳ್ಳೆ ಹುಡುಗ, ಚೆನ್ನಾಗಿದ್ದಾನೆ. ಅಂದ ಚಂದ ಬೇಡ, ಒಟ್ಟಿನಲ್ಲಿ ಅಂದ ಚಂದ ಯಾವುದಕ್ಕೂ ಲೆಕ್ಕ ಹಾಕ್ಬಾರ್ದು. ನಾವು ಇವತ್ತಿನ ಕಾಲದಾಗೆ ಏನಿದ್ರು ನಾವು ನೆಮ್ಮದಿಯಾಗಿ ಆರಾಮಾಗಿರೋ ಅಂಥದ್ದು ನೋಡ್ಕೋಬೇಕು. ಸರಿ ಆಯ್ತು, ಹೇಳು ಯಾವ ಊರಾರು? ಈ ಋತು ಊರವರೇನೆ, ಅವ್ರ ಊರವರೇನೆ. ನಮ್ಗೆ ಯಾರೋ ಪರಿಚಯ ಇದ್ರು, ಅದಕ್ಕೆ ಹೇಳವ್ರೆ ಬರ್ತಾರಂತ ಇವತ್ತು. ಅವ ಅಕ್ಕ ಹಂಗಂತ ಹೇಳ್ತು. ಅವ ಅಕ್ಕನೂ ಮಾತಾಡ್ತಾವ್ರ ಅಮ್ಮಯ್ಯ. ಬರ್ತಾ ಇದೀವಿ ಕಣಪ್ಪ, ಇವತ್ತು ಬರ್ತೀವಿ ಅಂತ ಹೇಳವ್ರಿ. ಭಾಳ ಒಳ್ಳೆಯವರು. ಮನೇನೂ ಐತಂತೆ, ಒಟ್ಟನ ಒಟ್ಟಿನಲ್ಲಿ ಆಸ್ತಿನೂ ಐತಿ. ಅವ್ರಿಗೇನೇನು ಯಾವ್ದಕ್ಕೇನು ಕಮ್ಮಿ ಆಗಿಲ್ಲ. ಒಟ್ಟಿನಲ್ಲಿ ತೀರಾ ಶ್ರೀಮಂತರನ್ನೆಲ್ಲ ತೀರಾ ಬಡವರು ಅಲ್ಲ ಕಣಮ್ಮ. ಹಂಗೆ ಮಧ್ಯದಾಗ ಇದ್ದಾರೆ. ಅಂತಾರ ಆಗಬೇಕು. ಅಂತಾರ ಆದರೆ ನಮಗೂ ಹೊಂದ್ಕೊಂಡು ಹೋಗ್ತಾರೆ. ನಾನು ಡೈವರ್ಸ್ ಕೊಡಬಾರ್ದು, ಸ್ವಲ್ಪ ದಿನ ಚೆನ್ನಾಗಿ ಆಟ ಆಡ್ಸೋಣ ಅಂತಿದ್ದೆ. ಹಂಗಾದ್ರೆ ಡೈವರ್ಸ್ ಕೊಟ್ಬಿಡ್ತೀನಿ. ಸುಮ್ಮನೆ ಕೊಡು ಅಂತ ಹೇಳಿಲ್ವೇ ನೆನ್ನೆಸ್ಲೇನೆ? ಸುಮ್ಮನೆ ಡೈವರ್ಸ್ ಕೊಟ್ಬಿಟ್ಟು ನೀನು ಬೇರೆ ಮದುವೆ ಆಗೋದು ನೋಡು ಅಷ್ಟೇ. ಈಗ ಒಳ್ಳೆ ಹುಡುಗನ ಹುಡುಕ್ತಾ ಇದ್ದೀನಿ ಅಂದಮೇಲೆ ಅಣ್ಣನಾಗ ನಾನು ಇದ್ದೀನಿ, ನಾನು ನೋಡ್ಕೊಂತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ. ಆಸ್ತಿನೂ ಸಿಗುತ್ತೆ, ಅತ್ಲಾಗೆ ನೆಮ್ಮದಿಯಾಗಿರೋನು ಬರ್ಬೋದು. ನೀನು ಸುಮ್ಮನೆ ಕೊಡಮ್ಮ, ಫೋನ್ ಮಾಡಿ ಹೇಳು ಡೈವರ್ಸ್ ಕೊಡ್ತೀನಿ ಅಂತ. ಅದೇ ಮತ್ತೆ ಹೋಗಿ ನೀನೇ ಅಲ್ಲೆಲ್ಲ ಕೊಟ್ರೆ ಅವರೇ ಹೇಳ್ತಾರೆ. ಫೋನ್ ಮಾಡಿ ನಾವು ಹೇಳಿದ್ರೆ ಅವ್ರಿಗೆ ಸಿಟ್ಟು ಬರ್ತವೆ. ಅವ್ರಿಗೂ ಇವಾಗ ಕೊಡಬೇಕು ಅಂಬೋದೈತಿ. ಒಟ್ಟು ಹಿಂಗೆಲ್ಲ ಆತಲ್ಲ, ಏನು ಬೇಡ, ಇನ್ನು ಇದೇ ಕೊನೆ ಲಾಸ್ಟು. ಯಾಕೆ ಹೇಳೋದು ಬೇಡ, ಕೇಳೋದು ಬೇಡ, ಡೈವರ್ಸ್ ಕೊಡ್ತೀವಿ ಅಂತ ರಾತ್ರಿ ಫೋನ್ ಮಾಡಿ ನಿಗ್ರಾನು. ಅದಕ್ಕೆ ಕೊಡ್ತಾರಂತ ಕೊಡ್ಲಲ್ಲಿ ಬಿಡು. ಅವ್ರು ಕೊಡ್ತೀವಿ ಅಂದಮೇಲೆ ನಾವು ಯಾಕೆ ಬೇಡ ಅಂಬಾನ? ನಮ್ಗೇನಿದೆ, ಅವ್ನಿಗಿನ್ನ ಹೆಣ್ಣು ಹುಡುಕ್ ಮದುವೆ ಮಾಡಲಿ, ಅವಾಗಿರೋದು ಅವನಿಗೆ. ಇದಾಳ ಕಣಮ್ಮ ಒಬ್ಳು ಕಂಕಿ ಅಂತಾಳು, ಆ ಶೆಣಬಿ ಅಂತಾಳ, ಇದಾಳೊಬ್ಳು ಮಿಣ್ಕಿ ಅಂತಾಳು, ಒಬ್ಳು ಇದ್ದಾರೆ. ಒಬ್ಳು ಇದ್ದಾಳ. ಅವಳು ಇರೋದ್ರಿಂದನ ಅವಳು ಮೆಣಸಿ ಅಂತಾಳ, ಇದ್ದಾಳ ಒಬ್ಳು. ಮೆಣಸಿ ಅಂತಾಳನ್ನ ಮಾಡ್ತಾರೆ. ಮೆಣಸಿ ಇದ್ದಂಗೆ ಇದ್ದಾಳೆ. ಇಟ್ಟಿಟ್ಟು ತಲೆ ಹಿಡ್ದು ಅಪ್ಪ ಐತೆ, ಕೈ ಕಾಲೆಲ್ಲ ಸಣ್ಣ. ಹಂಗೆ ಇದ್ದಾಳೆ ಅವಳು ಮೆಣಸಿ ಅಂತಾಳು. ಒಳ್ಳೆ ನನಗೆ ಗಂಟು ಹಾಕ್ತಾರೆ. ಹಾಕ್ಲೇಳು, ಗಂಟು ಹಾಕ್ಲೇಳು. ನಮ್ಗೊಟ್ಟು ಅವ್ರ ಮನೆ ಸವಾಸನೇ ಬೇಡಪ್ಪ. ಅಯ್ಯಪ್ಪ ನಾವೇನೋ ಅನ್ಕೊಂಡಿದ್ವಮ್ಮ. ಹೇಳು ಅಂತಾರ ಮನೆ ಸವಾಸ ಬೇಡ. ಮತ್ತೆ ಮದುವೆ ಆಗಲಿಲ್ಲ ಅಂದ್ರೂ ನಂತರ ಸವಾಸ ಮಾಡಬಾರ್ದು. ಏನು ಜೀವಿತಾ, ಯಾವಾಗಲೂ ಬಂದಿದೀಯಾ? ನೆಕ್ಸ್ಲೆ ಬಂದ್ಲಲ್ಲ, ನೋಡಿದ್ದೀರೇನು? ಗನ್ವಾಗಿ ತಿರುಗಿ ಕೇಳ್ತೀರಾ? ನೋಡಿವಿ, ನೋಡೋದಂತೇನೆ. ಆದರೆ ಯಾಕೆ ಬಂದವಳ ಅಂತ ಅನ್ಕೊಂಡ್ವಿ. ಯಾಕೆ ಜೀವಿತ, ಯಾಕೆ ಬಂದಿದ್ದು ಇವಾಗ? ಮೊನ್ನೆ ಇನ್ನು ಹೋದೆ ಇಲ್ಲಕ್ಕ, ಮತ್ತೆ ಜಗಳ ಆಡ್ಕೊಂಬಂದೆ. ಅವರು ಸುಮ್ಮನೆ ಇರೋದಿಲ್ಲ, ಜಗಳ ಮಾಡಿ ಕಳಿಸ್ಬಿಟ್ರು. ಇರೋಕ್ಕಾಗಲ್ಲಕ್ಕ, ಸುಮ್ಮನೆ ಅದು ಇದು ಮಾತಾಡ್ಕೊಂಡು ಇಲ್ಲದೆಲ್ಲ ಜಗಳ ತೆಗಿತಾರೆ ಅವರು. ಅಲ್ಲಿರೋಕ್ಕಾಗಲ್ಲ, ಅದಕ್ಕೆ ಅದೇ ಬಂದುಬಿಟ್ಟೆ ನಾನು. ಸುಮ್ಮನೆ ಅಲ್ಲಿರೋದು ವೇಸ್ಟ್ ಅಂತೇಳಿ ನಾನು ಅದಕ್ಕೆ ಅಲ್ಲಿರೋಕ್ಕಾಗ್ದಿಲ್ಲದಕ್ಕೆ ಸುಮ್ಮನೆ ಬಂದುಬಿಟ್ಟಿದ್ದೀನಿ. ಡೈವರ್ಸ್ ಕೊಡ್ತೀನಿ ಅಕ್ಕ, ಅದ್ರಾಗೆಲ್ಲ ಏನು ಮುಚ್ಚುಮರೆ ಇಲ್ಲ. ನಿಮ್ಮ ಹತ್ರ ಏನು ಮುಚ್ಚುಮರೆ ಇಟ್ಕೊಳ್ಳೋದು? ಡೈವರ್ಸ್ ಕೊಟ್ಟು ನಾನು ಬೇರೆ ಮದುವೆ ಆಗ್ತೀನಿ. ಮತ್ತೆ ಶ್ರೀಮಂತರ ಮನೆ ಸವಾಸ ಬೇಡ ಅಂತ ಹೇಳೋದು. ನೋಡಿ ಅಂತ ಕೆಲಸ ಆಯಿತು. ಇಲ್ಲಕ್ಕ, ನಾವೇನಿಲ್ಲೋಡು. ನನ್ನ ತಂಗಿಗೇನು ಮಸ್ತಾಗಿ ಕೇಳ್ತಾರೆ. ಇವತ್ತೇ ಗೊತ್ತಾಯ್ತು ಒಂದು ಗಂಡು. ಏನಿಲ್ಲ, ಅಣ್ಣ ಹಿಂಗೆ ಹೇಳೋದೆ ತಡ ಅಲೇನೆ ಮಾಡ್ಕೊಂಬಕ್ಕೆ ನನ್ನ ತಂಗಿನ ಕ್ಯೂ ನಿಂತ್ಕೊಂಡವ್ರೆ. ಯಾರನಾತು ನನಗೆ ಕೊಡಪ್ಪ ಅಂತಾರೆ. ಏನು ಯಾರೇನೇನು ಅವಳಿಗೇನೇನು ಇವತ್ತು ಯಾರು ರಿಜೆಕ್ಟ್ ಮಾಡಿಲ್ಲ ಅವಳನ್ನ.
ನನಗೆ ಕೊಡು ಅಂತಾರೆ, ಮಸ್ತಾಗಿ ಕೇಳ್ತಾರೆ. ಇವತ್ತು ಗೊತ್ತಾಯ್ತಲ್ಲ ಆಲೆ ಗಂಡು ಆಲ್ರೆಡಿ ಡೈವರ್ಸ್ ಕೊಡ್ತಿದ್ದಂಗೆ ಬೇರೆ ಮದುವೆ ಮಾಡೋದೇ ನನ್ನ ತಂಗಿಗೆ ಏನೋ ತಿಳ್ಕೊಬಿಟ್ಟವ್ರೆ. ಅವನಿಗಿನ್ನ ನನ್ನ ಮಗಗೆ ಸಿಗಲ್ಲ. ನೋಡತ್ತ ಎಂಥ ಶ್ರೀಮಂತರ ಮನೆ ಅಂತ ಅನ್ಕೊಂಡಿದ್ವಿ, ನೋಡಿ ಹೆಂಗಾತಲ್ಲಿ. ಅಯ್ಯೋ ದೇವ್ರಿ ಎಂಥ ಕೆಲಸ ಆಯ್ತಪ್ಪ, ಹಂಗಾಗ್ಬಾರ್ದಲ್ಲಿ ಯಾರಿಗೇ ಆಗಲಿ. ಆಗಬಾರ್ದು ಅಂತ ನಾವು ಅನ್ಕೊಂತೀವಿ, ಏನು ಮಾಡೋಕ್ಕಾಗತ್ತೆ. ಹಣೆ ಬರ್ದಾಗ ಆ ರೀತಿ ಆಗ್ಬೇಕಂಬದಿದ್ರೆ ಯಾರಿಂದಲೂ ತಪ್ಸೋಕ್ಕಾಗಲ್ಲ ತಾರಕ. ಏನು ಮಾಡೋದು ಬಿಡು. ಈಗ ಜನ ನಮ್ಮ ಮೊದಲೇ ನಮ್ಮನ್ನು ಕಂಡ್ರೆ ಉರ್ಕಂಬ್ಲೇಳು. ಯಾರ ಸವಾಸನೂ ಬೇಡ ನಮಗೆ. ನಮಗೆ ಗೊತ್ತೈತೆ ನನ್ನ ತಂಗಿ ನಾವು ಎಲ್ಲಿಗೆ ತಂದು ನಿಲ್ಲಿಸ್ಬೇಕು ಅಂತ, ನಮ್ಗೆ ಹೆಂಗೆ ಇದು ಮಾಡಬೇಕು, ಹೆಂಗೆ ಮಾತಾಡಬೇಕು ಅಂಬದು ನನಗೆಲ್ಲ ಚೆನ್ನಾಗಿ ಗೊತ್ತೈತೆ. ನಮಗೆ ಗೊತ್ತೈತೆ ನಮ್ಗೆ ಹೆಂಗೆ ನೋಡ್ಕೋಬೇಕು, ಹೆಂಗೆ ಮಾಡಬೇಕು ಅಂತ ನಮಗೆಲ್ಲ ಗೊತ್ತೈತೆ. ನಾವೇನು ಯಾರು ಎದ್ರಕೊಂಡು ಕೂತ್ಕೊಂಡ್ರೆ ಆಗಲ್ಲ, ನಾವೇನು ತಲೆನೇ ಕೆಡಿಸ್ಕೊಂಬಲ್ಲ. ಇನ್ಮೇಲೆ ನಾನು ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಆಗು. ಬಡವ್ರು ಅಂತಾರೆ ಆಗಲಿ ಹೇಳಿ ಸುಮ್ಮನೆ ಏನು ಹೆಂಗೆ ಕೂಲಿ ಮಾಡ್ಕೊಂತಿಮ್ಮ ನೆಮ್ಮದಿ ಇರ್ಬೇಕಮ್ಮ ತಾಯಿ. ಆ ಶ್ರೀಮಂತರ ತಂಡ ಏನು ಮಾಡ್ತೀಯ? ಅಲ್ಲ, ಏನು ಕೂಲಿ ಮಾಡೋ ಅಂಥದ್ದೇನಿಲ್ಲ. ಇವಾಗ ನೋಡ್ತಾ ಇರೋ ಹುಡುಗ ಏನು ಕೂಲಿ ಮಾಡಬೇಕು ಅಂಬೋದೇನಿಲ್ಲ, ಚೆನ್ನಾಗಿ ನೋಡ್ಕೊಂತಾನೆ. ಒಳ್ಳೆ ಹುಡುಗ, ಒಳ್ಳೆ ಮನೆಯವರು. ಈಗ ಏನಂತ ಶ್ರೀಮಂತರು ಅಲ್ಲ ಅಂತ ಬಡವರು ಅಲ್ಲ, ಒಂದು ಮಧ್ಯಮದ್ರಾಗ ಇದ್ದಾರೆ ಅಂಥವ್ರು ನೋಡಿರೋದು. ಇವತ್ತೇ ಬರ್ತಾ ಇದ್ದಾರೆ. ಡೈವರ್ಸ್ ಆಗ್ತಿದ್ದಂಗೆ ಮದುವೆ ಮಾಡಿಬಿಡೋದೇಯ. ಮಗಳಿಗೇನೆ ನೀನು ಮಸ್ತಾಗಿ ಕೇಳಿದ್ರು. ಈ ನನ್ನ ಮಗ ಒಳ್ಳೇನು ಅಂತೇಳಿ ಬಿಡತ್ತಾದರೂ ಆಗ್ತಾನೆ. ಏನು ಪಾರಿನಾಗ ಇದ್ದಾನೆ, ಪಾರಿನ ಕಡೆಗೆ ಹೋಗ್ತಾರೆ ಅಂತ ಅನ್ಕೊಂಡ್ವಿ. ನನ್ನ ಮಗ ಅವ್ರ ಅಕ್ಕರ ಮಾತು ಕೇಳ್ಕೊಂಡು ಅವ್ರ ಅಮ್ಮನ ಮಾತು ಕೇಳ್ಕೊಂಡು ಇಲ್ಲೇ ಸೇರ್ಕೊಂಡು ಅದು ಪಾರಿನ ಕಡೆಗೆ ಹೋಗಿದ್ರೆ ಯಾರು ಸಮಸ್ಯೆನೂ ಇರ್ತಿರ್ಲಿಲ್ಲ ಅತ್ತ. ಫಾರಿನ್ಗೆ ಹೋಗಿದ್ರೆ ಏನು ಇರ್ತಿರ್ಲಿಲ್ಲ. ನಾನು ಫಾರಿನ್ ಹುಡುಗ ಅಂತಲೇ ಮದುವೆ ಆಗಿದ್ದವಾಗ. ಫಾರಿನ್ಗೆ ಹೋಗ್ತಾರೆ ಬಿಡು, ಇಲ್ಲಿ ಏನೇನು ಇವ್ರದ್ದೆಲ್ಲ ಏನು ಲೆಕ್ಕ, ನಮ್ಮ ಪಾಡಿಗೆ ನಾವಲ್ಲಿ ಹಂಗೆ ಇರ್ಬೋದು ಅಂತ ಅಂದ್ಕೊಂಡ್ರೆ ಈ ಕಡೆ ಹಾಕ್ಸ್ಕೊಂಡು ಮನೇಲೇ ಇತ್ಕೊಂಡು ಮನೇಲಿಂದಲೇ ಓಡಾಡ್ಕೊಂಡು ಕೆಲ್ಸಕ್ಕೆ ಇಲ್ಲೇ ಇರ್ತೀನಿ. ತಿರ್ಗಿ ಅವರಪ್ಪರಮ್ಮ ಎಷ್ಟು ದುಡ್ಡು ಕೊಟ್ರಿ ಏನಂತೆ, ಬೇಡ ಒಂದು 50,000 ಹೆಚ್ಚು ಕಮ್ಮಿ ಏನು ನಮಗೇನು ತಾಡ್ತಾ ಬರುತ್ತೆ ಅಂತೇಳಿ ಅವರಪ್ಪರಮ್ಮ ಇಲ್ಲೇ ಉಳಿಸ್ಕೊಂಡ್ರು. ಹಿಂಗೆ ನಮಗೆಲ್ಲ ಇದು ಮಾಡಕ್ಕೆ ಹಾಳು ಮಾಡಕ್ಕೆ ಏನು ಮಾಡೋಣ. ನಮ್ಮ ಮನೆ ಬರ್ದಾಗೆ ಈಗ ಒಳ್ಳೇದಾಗ್ಬೇಕಂಬಂದಿದ್ರೆ ಒಳ್ಳೇದಾಗತ್ತೆ, ಕೆಟ್ಟದಾಗ್ಬೇಕಂದಿದ್ರೆ ಕೆಟ್ಟದೇ ಆಗುತ್ತೆ ಅಂದಲೇಕ. ಏನು ಮಾಡೋಕ್ಕಾಗಲ್ಲ, ನನ್ನ ಹಣೆ ಬರ. ಬಿಡು, ಎಲ್ಲ ಅವರೇ ಚೆನ್ನಾಗಿರ್ಲಿ ಹೇಳು, ನೋಡೋಣ. ಅದೆಷ್ಟರ ಮಟ್ಟಿಗೆ ಚೆನ್ನಾಗಿರ್ತಾರೆ ಅಂತ ನಾನೇನಿಲ್ಲ. ನಮಗೆ ಗೊತ್ತೈತೆ ನಾವು ಹೆಂಗೆ ಚೆನ್ನಾಗಿರ್ಬೇಕು, ನಮ್ಮ ಜೀವನ ನಾವು ಹೆಂಗೆ ರೂಪಿಸ್ಕೋಬೇಕು, ನಾವು ಹೆಂಗೆ ಇರಬೇಕು, ನಾವು ಹೆಂಗೆ ಕೆಲಸ ಮಾಡಬೇಕು ಅಂಬದು ನಮಗೆಲ್ಲ ಚೆನ್ನಾಗಿ ಗೊತ್ತೈತೆ. ಏನು ಬಿಡು, ನಿಮ್ಮ ಅಣ್ಣ ಇದ್ದಾನೆ ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ತಾನೆ, ನೀನು ಏನು ತಲೆ ಕೆಡಿಸ್ಕೋಬೇಡ. ಏನಿಗಳಪ್ಪ ಬಿಡಪ್ಪ, ಯಾರು ಇಲ್ಲ ಹಿಂದಿಲ್ಲ ಮುಂದಿಲ್ಲ ಅಂಬಕ್ಕೆ, ನಿಮ್ಮ ಅಣ್ಣಯ್ಯ ನಿಮ್ಮ ಅಮ್ಮಯ್ಯ ಎಲ್ಲ ಇರ್ಬೇಕಾದ್ರೆ ಯಾಕೆ ತಲೆ ಕೆಡಿಸ್ಕೊಬೇಕು ಹೋಗ್ತೀನಿ. ಏನು ಅವ್ನು ಕೊಟ್ಟೆಟ್ಗೆ ನಾನು ಡೈವರ್ಸ್ ಕೊಟ್ಟೆಟ್ಗೆ ನಮ್ಮ ಅಮ್ಮನಿನಾಗೆ ನನ್ನ ಮದುವೆ ಮಾಡೋ ಅಂಥ ಕೆಪಾಸಿಟಿ ನನಗೈತೆ. ಒಳ್ಳೆ ಹುಡುಗನ ಹುಡುಕಿದ್ದೀನಿ, ಒಳ್ಳೆ ಹುಡುಗ ಸಿಕ್ಕೈತೆ, ಒಳ್ಳೆ ಮನೆಯವರು ಸಾಕಂತ ಮನೆ ಹುಡುಕ್ಯಣೋದು ಸಿಗಲ್ಲ. ಈಗ ಬರ್ತಾರೆ, ಈಗಲಾಗಲೂ ಬರ್ತಾರೆ, ಬಂದು ನೋಡ್ಕೊಂಡು ಹೋಗ್ತಾರೆ. ಒಳ್ಳೆ ಹುಡುಗ ಚೆನ್ನಾಗಿದ್ದಾನೆ. ಅವ್ರ ಅಪ್ಪ ಏನೋ ನನಗೆ ಫ್ರೆಂಡ್, ಕೆಲ್ಸಕ್ಕೆ ಕರ್ಕೊಂಡು ಹೋಗುತ್ತೆ ನನ್ನ ಜೊತೆಗೆ. ಬರ್ತಾರೆ, ಈಗ ಬರ್ತಾರೆ, ಈಗಲಾಗ್ಲಾನ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಂದು ನೋಡ್ಕೊಂಡು ಹೋಗ್ತಾರೆ. ಹೌದೇನು, ಹೆಂಗ ಚೆನ್ನಾಗಿದ್ರೆ ಸಾಕು ಬಿಡಪ್ಪ ಅತ್ತೆ. ಯಾರನ್ನಾಗಲಿ ಚೆನ್ನಾಗಿದ್ರೆ ನೋಡ್ಬೋದು. ನೋಡ ನನ್ನ ಮಗ ಹೆಂಗೆ ಮಾಡ್ದೆ, ಎಂಥ ಚೆನ್ನಾಗಿದ್ದ ಜೀವನ ಹೆಂಗಾಯ್ತಪ್ಪ ಅನ್ಸುತ್ತೆ ನೆನೆಸ್ಕೊಂಡ್ರೆ ಬಲ್ ಬೇಜಾರಾಗುತ್ತೆ. ಅದಕ್ಕೆ ಮತ್ತೆ ನೋಡಿ ಮಾಡಿ ಆಗಬೇಕು ಅಂಬೋದು. ಪಾಪ ಇವ್ಳು ಫಾರಿನ್ ಹುಡುಗ ಬಿಡು, ಫಾರಿನಾಗಿರ್ತೀವಿ ಅಂತ ಆದ್ಲು, ಇಲ್ಲಿ ನೋಡಿದ್ರೆ ಹಿಂಗಾಯ್ತು. ಅವ್ರ ಯಜಮಾನ್ರು ಒಳ್ಳೆಯವರೇನೆ, ಆ ಹೆಣ್ಮಕ್ಳು ಬಂದಿದಾರಲ್ಲ ಅವರಿಂದಲೇ, ಅವರಿಂದ ಹಿಂಗಾಗಿರೋದು. ಅವರು ಬಂದು ಇಲ್ಲಿ ತವ್ರ ಮನೆ ಸೇರ್ಕೊಂಡಿರೋದ್ರಿಂದನ ಅವ್ರದ್ದೇ ಅರ್ಧ ತಲೆನೋವು. ನೀವು ಮತ್ತೆ ಹಂಗೆ ಬಂದಿರ್ತಾರಲ್ಲ ಹೆಣ್ಮಕ್ಳು ಅಂತರಿಂದಲೇ ತಲೆನೋವು. ಬಂದಿದ್ದಾಗ ನೋಡಪ್ಪ ನಾವು ಹೆಂಗೋ ಬಂದಿದ್ದೀವಿ, ಗೌರವಾಗಿರಬೇಕು, ಗೌರವ ಮಾಡ್ಕೊಂಡು ತಿನ್ನಬೇಕು ಅನ್ನೋದಿರಬೇಕು. ಬಂದಮೇಲೆ ಅಂಥವ್ರು ಇಲ್ಲದೆಲ್ಲ ಜಂಬ ದೌಲತ್ತು ಗಾಂಚಲಿ ಇಲ್ಲದೆಲ್ಲ ಇದು ಮಾಡಕ್ಕೆ ಹೋಗ್ತಾರೆ, ಇಲ್ಲದೆಲ್ಲ ನಡ್ಸಕ್ಕೆ ಹೋಗ್ತಾರೆ. ಆವಾಗಲೇ ಮತ್ತೆ ಮನೆಯಾಗ ಹಿಂಗೆಲ್ಲ ಆಗೋದು. ಏನು ಮಾಡೋದು. ಈಗ ಒಳ್ಳೆಯವ್ರಾಗ್ಬೇಕು ಅವರು. ಜಗಳ ಮಾಡ್ಕೊಂಬಂದ್ಮೇಲೆ ನಾವೆಲ್ಲರ ಹತ್ರ ಚೆನ್ನಾಗಿರ್ತೀವಿ, ಚೆನ್ನಾಗಿ ಇಟ್ಕೊಂಡು ಹೋಗ್ತೀವಿ, ಹೇಳ್ದಂಗೆ ಕೇಳ್ಕೊಂಡು ಅಮ್ಮಂಗೆ ಇರಬೇಕು. ಅದು ಬಿಟ್ಬಿಟ್ಟು ನಮ್ಮ ಅಪ್ಪನ ಮನೆ ನಮ್ಮ ಅಮ್ಮಯ್ಯ ನಮ್ಮ ಅಪ್ಪಯ್ಯ ಅಂತ ಯಾವಾಗ ಹೆಣ್ಮಕ್ಳು ಅಧಿಕಾರ ಚಲಾಯಿಸಕ್ಕೆ ಬರ್ತಾರ ಆವಾಗಲೇ ಬರೋದಲ್ಲಿ. ಹೇಳು, ಅಯ್ಯೋ ದೇವ್ರೆ. ಇವತ್ತೇ ಗಂಡು ಬರ್ತೈತೆ ನಮ್ಮ ಜೀವಿತನಿಗೆ. ಒಳ್ಳೆ ಹುಡುಗನ ನೋಡಿದ್ದೀನಿ, ಭಾಳ ಚೆನ್ನಾಗಿರುತ್ತೆ ಜೋಡಿ ಮಾತ್ರ. ಒಳ್ಳೆ ಹುಡುಗ ಅಂತ ಒಳ್ಳೆ ಹುಡುಗ ಬರ್ತಾ ಇದ್ದಾನೆ ಇವತ್ತು. ನಿಜ ತುಂಬ ಖುಷಿ ಆಗ್ತೈತೆ. ಹೆಂಗಾನ ನಮ್ಮ ಜೀವತನಿಗೆ ಇನ್ನೂ ನೋಡಿ, ಇನ್ನೂ ಡೈವರ್ಸೇ ಆಗಿಲ್ಲ, ಇವಾಗಲೇ ಅಲ್ಲೇ ಗಂಡು ಬರ್ತೈತೆ. ಡೈವರ್ಸ್ ಆಗಿಬಿಟ್ರೆ ಏನಿಲ್ಲ, ಏನು ಅವಳೇನು ಮದುವೆ ಆಗ್ದಂಗಂತೂ ಹಂಗೆ ಇರಲ್ಲ. ಅವನು ಏನಂತ ತಿಳ್ಕೊಬಿಟ್ಟ, ನನ್ನ ಕೈ ಬಿಟ್ಟರೆ ಇವ್ರು ಹಂಗೆ ಇರ್ತಾರೆ, ಬಡವರು ಯಾರೂ ಬರಲ್ಲ ಅಂತ. ಆದರೆ ನಮ್ಮ ಜೀವಿತನಿಗೆ ಎಷ್ಟು ಡಿಮ್ಯಾಂಡ್ ಐತೆ ಅಂತ ಅವ್ರಿಗೇನು ಗೊತ್ತು. ನೋಡ್ತಾ ಇರಿ, ನಿನ್ನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.